ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದರೆ ಲೇಜಿ ಡೇ, ಲೇಟಾಗಿ ಎದ್ದು ಆಫೀಸ್ ಲೀವ್ ಇರುತ್ತೆ. ಆಚೆ ಬಂದರೆ ಈ ಥರ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದು, ಆಮೇಲೆ ಸಂಡೇ ನಮ್ಮ ಮನೆ ದೇವ್ರ ವಾರ. ಸೊ ರಂಗೋಲಿ ಎಲ್ಲ ಹಾಕಿಬಿಟ್ಟು ನನಗೆ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಹಾಕ್ತೀನಿ. ಮೊದಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಜಾಸ್ತಿ ರಂಗೋಲಿ ಕಲ್ತಿದ್ವಿ, ಬುಕ್ಗಳೆಲ್ಲ ಇಟ್ಕೊಂಡು ಬರೀತಿದ್ವಿ. ಈಗ ಅದೆಲ್ಲ ಮರ್ತೋಗಿದೆ. ಯಾವ್ದು ಬರುತ್ತೋ ಅದನ್ನು ಹಾಕ್ತೀನಿ. ಅದು ಸುಮಾರಾಗಿ ಹಾಕ್ತೀನಿ, ಚೆಂದ ಏನು ಹಾಕಲ್ಲ, ಗೊತ್ತಿರುವಷ್ಟು ಹಾಕ್ತೀನಿ. ಈ ಥರ ಲಾಸ್ಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ನಾನು ಮಾಡೋ ಕೆಲಸನೇ ಬೆಳಗ್ಗೆ ಎದ್ದ ತಕ್ಷಣ ಎವ್ರಿಡೇ ಮಾಡ್ತೀನಿ ಇದನ್ನು. ನಮ್ಮಪ್ಪ ಇದನ್ನು ರೂಢಿ ಆಗಿಬಿಟ್ಟಿದೆ. ನಮ್ಮದು ಮಲ್ಲಿಗೆ ಗಿಡ ಇದೆ, ದೊಡ್ಡದಿತ್ತು, ಇವಾಗ ಸ್ವಲ್ಪ ಚಿಕ್ಕದೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಆ ಮಲ್ಲಿಗೆ ಹೂವೆಲ್ಲ ಬಿಡಿಸ್ತೀನಿ. ಮೊದಲೆಲ್ಲ ಬಿಡಿಸ್ಬಿಟ್ಟು ಮುಡ್ಕೋತಿದ್ವಿ, ಇಲ್ಲ ಕೊಟ್ಬಿಡ್ತಿದ್ವಿ. ಈಗ ಹಂಗಲ್ಲ, ಎವ್ರಿಡೇ ಕಂಪಲ್ಸರಿ ಹೂವು ಬಿಡಿಸ್ತೀನಿ. ಹೂವು ಬಿಡಿಸಿ ಅದನ್ನು ಕಟ್ಟಿ ನಮ್ಮ ತಂದೆ ಫೋಟೋಗೆ ಹಾಕ್ತೀನಿ. ನಂಗೊಂಥರ ಅದರಲ್ಲಿ ಖುಷಿ ಸಿಗುತ್ತೆ. ಮಲ್ಲಿಗೆ ಗಿಡದಲ್ಲಿ ಹೂವು ಚೆನ್ನಾಗಿ ಬಿಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ, ಅದು ಲಾಸ್ಟ್ ಟೈಮ್ ಹೇಳಿದೆ ನಾನು, ಎಲೆಗಳೆಲ್ಲ ಕಿತ್ತಾಕ್ಬಿಡ್ಬೇಕು. ಮುಗ್ಗು ಕಚ್ಚೋ ಟೈಮಲ್ಲಿ ಸ್ವಲ್ಪ ಗೊಬ್ಬರ ಮತ್ತು ಉಪ್ಪು ಹಾಕಿ ನೀಟಾಗಿ ಸುತ್ತಕ್ಕೆ ದಿಕ್ಕಿದ್ರೆ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ನೀರು ಕೊಡಬೇಕು. ನೀರು ಕೊಟ್ಟಷ್ಟು ಹೂವು ಚೆನ್ನಾಗಿ ಬಿಡುತ್ತೆ. ಆಮೇಲೆ ತೊಟ್ಟು ಸ್ವಲ್ಪ ಉದ್ದ ಬರುತ್ತೆ. ಈವ್ನಿಂಗ್ ಟೈಮಲ್ಲಿ ಕಿತ್ತರೆ ಹೂನ, ಮಾರ್ನಿಂಗ್ ಟೈಮಲ್ಲಿ ಕಿತ್ತರೆ ಚಿಕ್ಕದಾಗಿರುತ್ತೆ ತೊಟ್ಟು. ಈ ಥರ ಕಟ್ಟಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಕೆಲವೊಂದು ಸಲ ಜೋರಾಗಿ ದಾರನ ಟೈಟಾಗಿ ಹೇಳಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಸಾಧ್ಯವಾದರೆ ದಿಂಡನ್ನ ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ನನಗೆ ಮೊದಲೆಲ್ಲ ಹೂವು ಕಟ್ಟೋಕ್ಕೆ ಬರ್ತಿರ್ಲಿಲ್ಲ, ಆಮೇಲೆ ನಾನು ಕಲ್ತಿದ್ದು. ಇವಾಗ ಅದೊಂಥರ ಈಸಿ ಆಗಿಬಿಟ್ಟಿದೆ. ಅದೊಂಥರ ನಮ್ಮದು 19s ಕಿಡ್ ಅಂತ ಹೇಳಿದರೆ ಹೂ ಕಟ್ಟೋದು, ರಂಗೋಲಿ ಬಿಡೋದು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಕಲಿಯೋದೆಲ್ಲ ಹಾಬೀಸ್ ಆಯ್ತಿತ್ತು. ಬಟ್ ಈಗ ಆ ಥರ ಎಲ್ಲ ಏನೂ ಇಲ್ಲ. ಕೆಲವೊಬ್ರು ಈಗ ಎಷ್ಟೋ ಜನಕ್ಕೆ ಹೂ ಕಟ್ಟೋಕ್ಕೆ ಬರೋಲ್ಲ. ನಾವೆಲ್ಲ ಅವಾಗ 90s ಕಿಡ್ಸ್ ಅಂದರೆ ನಮಗೆಲ್ಲ ಹೊಸದು ಕಲಿಯೋದಂದರೆ ಇಂಟ್ರೆಸ್ಟ್ ಇರ್ತಿತ್ತು. ಇವಾಗ ಇಷ್ಟು ಚಿಕ್ಕ ಗಿಡದಿಂದ ಇಷ್ಟೇ ಹೂವಾಗಿದ್ದು, ಅದನ್ನು ನೆಕ್ಸ್ಟ್ ನಾವು ಹೋಗಿದ್ದು ಸ್ವಲ್ಪ ಮಂಡ್ಯಗೆ ಹೋದ್ವಿ. ಯಾಕಂದರೆ ಶಾಪಿಂಗ್ ಇತ್ತು, ಚಿಕನ್ ಅದೆಲ್ಲ ತೊಗೊಂಬರೋಣ, ಸಂಡೇ ಅಲ್ವಾ ಅಂದ್ಬಿಟ್ಟು ಹೋಗಿ ಏನೇನು ಬೇಕು ಸ್ವಲ್ಪ ರೇಷನ್ ಐಟಮ್ ಎಲ್ಲ ತೊಗೊಂಬರೋಣ ಅಂತ ಹೋದರೆ, ಸಂಡೇ ಅಂತನೋ ಇಲ್ಲ ಏನು ಅಂತ ಗೊತ್ತಿಲ್ಲ, ಮಂಡ್ಯ ಇಷ್ಟೊಂದು ಖಾಲಿ ಫ್ರೀಯಾಗಿ ಕಾಣಿಸ್ತಾ ಇತ್ತು. ನಾನು ಯಾವತ್ತೂ ಇಷ್ಟೊಂದು ಖಾಲಿ ಫ್ರೀಯಾಗಿ ನೋಡೇ ಇರಲಿಲ್ಲ. ನೆಕ್ಸ್ಟ್ ನಾನು ಸ್ವಲ್ಪ ಅಂಗಡಿಲಿ ಸಾಮಾನು ಬೇಕಿತ್ತು, ಹೋಗಿ ಸಾಮಾನು ತೊಗೊಂಡೆ. ಈ ಥರ ಕೆಲವೊಂದು ಸಲ ನಾನು ಇಲ್ಲೇ ಸಾಮಾನು ತೊಗೊಳ್ಳೋದು, ನನಗೆ ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ತೊಗೋತಾ ಇರ್ತೀನಿ. ನೆಕ್ಸ್ಟು ತರಕಾರಿ, ಸ್ವಲ್ಪ ಸೊಪ್ಪುಗಳು ಅದನ್ನೆಲ್ಲ ತೊಗೊಂಡು ಚಿಕನ್ ಅಂಗಡಿಗೆ ಬಂದೆ. ಚಿಕನ್ ತೊಗೊಳ್ಳೋಣ ಅಂತ, ಈ ಶ್ರೀ ಹಳ್ಳಿಕೇಶ್ವರ ಚಿಕನ್ ಅಂತ, ಈ ಹಳ್ಳಿಕೇಶ್ವರ ನಮ್ಮ ಮನೆ ದೇವರು. ಸೊ ನಾನು ಇಲ್ಲೇ ಚಿಕನ್ ತೊಗೊಳ್ಳೋದು. ನೋಡಿ ಎಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಚಿಕನ್ನು ಮಟನ್ ಅಂದರೆ ಏನಾದರೂ ಹಾಳು ಬಿದ್ದೋಗಲಿ, ಚಿಕನ್ ತಿನ್ನಲೇಬೇಕು ಅನ್ನೋ ಥರ ನಾವು. ಮಂಡ್ಯ ಅಂದರೆ ಕೇಳಬೇಕಾ ಮೊದಲೇ, ಬಾಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇಂದಂಗೆ. ಇಷ್ಟೊಂದು ರಶ್ ನೋಡಿ, ಎಷ್ಟು ಬಿಸಿಲಿದ್ರೂ ತಿನ್ನಬೇಕು ಅನ್ನಿಸ್ತಿರುತ್ತೆ. ಅವರೆಲ್ಲರಿಗೂ ಹೇಳಿದ್ರೆ ನಾನು ಅದೇ ಕೆಲಸಕ್ಕೆ ಹೋಗಿದ್ದೆ. ಚಿಕನು ಮಟನ್ ಅಂದರೆ ಎಲ್ಲರ ಫೇವ್ರೇಟ್ ಅಲ್ವಾ. ಸಂಡೇ ಅಂತ ಅಂದರೆ ಬಾಡೂಟ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಸೊ ಈ ರಶ್ಶನ್ ಮಧ್ಯೆ ಹೆಂಗಪ್ಪ ಚಿಕನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಮೊದಲೇ ಹೇಳ್ಬಿಟ್ಟು ಹೋಗಿದ್ದೆ. ಅವ್ರು ನನಗೋಸ್ಕರ ಫ್ರೆಶಾಗಿ ಎಷ್ಟು ಜನ ಇದ್ರೂ ಹೋದ ತಕ್ಷಣ ಕಟ್ ಮಾಡಿಕೊಟ್ರು. ನಾನೇನು ವೆಯ್ಟ್ ಮಾಡಲಿಲ್ಲ, ಹೋದ ತಕ್ಷಣ ಕಟ್ ಮಾಡಿಕೊಟ್ಟಿದ್ರು. ನಾನು ತೊಗೊಂಡು ಬಂದೆ. ಫ್ರೆಶ್ಶಾಗಿ ಚೆನ್ನಾಗಿತ್ತು ಚಿಕನು. ಇದು ನೆಕ್ಸ್ಟ್ ಅಲ್ಲಿಂದ ಬಂದು ಲೇಟಾಗಿತ್ತು ಅಂದ್ಬಿಟ್ಟು ಪಟ ಅಂತ ಬಿರಿಯಾನಿ ಮಾಡಿ ಸ್ವಲ್ಪ ಗ್ರೇವಿ ಮಾಡಿದೆ. ಸೊ ತಿನ್ನೋ ಆದ್ರದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ತಿಂದಾದ್ಮೇಲೆ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿತ್ತು. ತಿಂದ್ಬಿಟ್ಟು ಸೊ ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು, RCB ಮ್ಯಾಚ್ ಇತ್ತು, ನೋಡಿದ ತಕ್ಷಣ ಮ್ಯಾಚ್ ವಿನ್ ಆಗಿತ್ತು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮ್ಯಾಚ್ ವಿನ್ ಆದ್ವಲ್ಲ ಅಂತ ಖುಷಿಗೆ ಸಂಜೆ ಹೇಗಾಯ್ತೋ ಗೊತ್ತಾಗಲಿಲ್ಲ. ಆಮೇಲೆ ಆ್ಯಸ್ ಇಟ್ ಕೆಲಸ ಮುಗಿಸ್ದೆ. ಇಷ್ಟ ಆಗಿತ್ತು ಭಾನುವಾರದ ಮಿನಿ ವ್ಲಾಗು. ಎಲ್ರಿಗೂ ಸಂಡೇ ಹೇಗೋ ಗೊತ್ತಿಲ್ಲ, ನನಗಂತೂ ಸಂಡೇ ಅಂದರೆ ತಿನ್ನೋದು ಮಲಗೋದು ಅಷ್ಟೇ. ಇಷ್ಟ ಆಗಿತ್ತು ಭಾನುವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು.